ಕೆಂಪು ಉಗ್ರರ ಹೆಜ್ಜೆಯಂತೂ ಖತಮ್ ಆಗಿದೆ. ಸ್ವತಃ ಸರ್ಕಾರವೇ ನಕ್ಸಲರ ಹುಟ್ಟಡಗಿಸೋದಕ್ಕೆ ಕಟ್ಟಿದ್ದ ನಕ್ಸಲ್ ನಿಗ್ರಹ ಪಡೆಯು ವಿಸರ್ಜನೆಯಾಗಿದೆ. ನಕ್ಸಲ್ ಮುಕ್ತವಾದರೂ ಸಮಸ್ಯೆಯಂತೂ ಇನ್ನೂ ಹಾಗೆಯೇ ಇದೆ. ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಅನುದಾನ ಘೋಷಣೆಯಾಗಿದ್ದು ಆಕ್ರೋಶ ಭುಗಿಲೆದ್ದಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಇತಿಹಾಸ ಕೊನೆಯಾಗಿದೆ. ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಬೇರೂರಿದ್ದ ನಕ್ಸಲರನ್ನ ಹೆಡೆಮುರಿ ಕಟ್ಟಿದ್ದಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಕೊಟ್ಟ ಅನುದಾನ ಎತ್ತ ಸಾಲುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಅನೌನ್ಸ್ ಮಾಡೋದರ ಜೊತೆಗೆ ದಶಕಗಳ ಕಾಲ ಕಾಡಿನಲ್ಲಿ ಬೀಡು ಬಿಟ್ಟಿದ್ದ ನಕ್ಸಲ್ ನಿಗ್ರಹ ದಳವನ್ನು ಸರ್ಕಾರ ಹಿಂಪಡೆದಿದೆ. ಇದನ್ನ ಸ್ವಾಗತ ಮಾಡ್ತಿರೋ ನಕ್ಸಲ್ ಪೀಡಿತ ಪ್ರದೇಶದ ಜನರು ಹಾಗೂ ಮಾಜಿ ನಕ್ಸಲರು ಅನುದಾನ ಕಡಿಮೆ ಕೊಟ್ಟಿದ್ದಕ್ಕೆ ಅಪಸ್ವರ ಎತ್ತಿದ್ದಾರೆ. ಮೊದಲನೇದಾಗಿ ಏನು ಎನ್ಎಫ್ನ ಮಲೆನಾಡಿನಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಅದನ್ನ ಹಿಂಪಡ್ಕೊಂಡಿದೆಯಾ ಆ ಪಡೆನ, ಇದು ಸ್ವಾಗತಾರ್ಹ. ಹಾಗೆ ಸಿದ್ದರಾಮಯ್ಯ ಸರ್ಕಾರನ ನಾವು ಹೃದಯಪೂರ್ವಕವಾಗಿ ಈ ಕ್ರಮವನ್ನು ಸ್ವಾಗತಿಸ್ತೀವಿ. ಸಿದ್ದರಾಮಯ್ಯ ಅವರ ಕ್ರಮವನ್ನು ಕೂಡ ಸ್ವಾಗತಿಸ್ತೀವಿ. ಹಾಗೇನೆ ಏನು ಈ ನಕ್ಸಲ್ ಸಮಸ್ಯೆನ ಮೊನ್ನೆ 6 ಜನ ನಕ್ಸಲರ ತಂಡ ಮುಖ್ಯವಾಹಿನಿಗೆ ಬರೋದ್ರ ಮುಖಾಂತರ ಅಂತ್ಯಗೊಂಡಿತ್ತು. ಆನಂತರ ಸರ್ಕಾರದ ಎಲ್ಲಾ ಕ್ರಮಗಳು, ಎಲ್ಲಾ ಅಧಿಕಾರಿಗಳ ಬದ್ಧತೆ ಇನ್ನ ನಾವು ಗೌರವಿಸಲೇಬೇಕಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ 108 ಮೂಲಭೂತ ಸಮಸ್ಯೆಗಳಿವೆ. ಆದರೆ ರಾಜ್ಯ ಸರ್ಕಾರ ಈ ಪ್ರದೇಶಗಳ ಅಭಿವೃದ್ಧಿಗೆ ಕೇವಲ 10 ಕೋಟಿ ರು ಅನುದಾನ ಘೋಷಿಸಿದೆ. ಈ ಹಣದಲ್ಲಿ ಏನೂ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಮಾಜಿ ನಕ್ಸಲರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈ ಅಧಿವೇಶನ ಮುಗಿಯೋದ್ರೊಳಗೆ ವಿಶೇಷ ಅಭಿವೃದ್ಧಿ ಕಾಯ್ದೆ ರೂಪಿಸಿ ಎಂದು ಒತ್ತಾಯಿಸಿದ್ದಾರೆ. ಅಲ್ಲಿನ ಜನರಿಗೆ ಹಕ್ಕುಪತ್ರ ನೀಡಿ ಎಂದು ಆಗ್ರಹಿಸಿದ್ದಾರೆ. ಆದಿವಾಸಿಗಳ ಸಮಸ್ಯೆಗಳಿರ್ಬೋದು, ಮೂಲಭೂತ ಸಮಸ್ಯೆಗಳಿರ್ಬೋದು, ರಸ್ತೆ ಇರ್ಬೋದು, ಕರೆಂಟ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲದೂ ಕೂಡ ಬಗೆಹರಿಸಬೇಕಾಗುತ್ತೆ ತಕ್ಷಣದಲ್ಲೇ. ಹಾಗೇನೆ ಈಗ ಏನು ಅರಣ್ಯ ಕಾಯ್ದೆಗಳಿಂದ ಬಾಧಿತ ಆಗ್ತಿದೆಯೋ ಮಲೆನಾಡು, ಈ ತಕ್ಷಣ ರಾಜ್ಯ ಸರ್ಕಾರ ಇದೇ ಅಧಿವೇಶನದಲ್ಲಿ ಇಲ್ಲಿನ ಎಲ್ಲಾ ಬದುಕುವಂತ ಜನರಿಗೆ ಹಕ್ಕುಪತ್ರ ಕೊಡುವ ಹಾಗೆ ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳೋದು ಈ ಅಧಿವೇಶನದಲ್ಲೇ ಮಾಡಿದ್ರೆ ಈ ಮಲೆನಾಡಿನ ಭಾಗದ ಜನರಿಗೆ ಅಥವಾ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಸರ್ಕಾರ ಕೊಟ್ಟಂಗಾಗುತ್ತೆ. ಒಟ್ಟಾರೆ ಮಲೆನಾಡಲ್ಲಿ ಕೆಂಪು ಉಗ್ರರ ಹೆಜ್ಜೆಯಂತೂ ಅಳಿಸಿ ಹೋಗಿದೆ. ಆದರೆ ಸಮಸ್ಯೆಗಳ ಕಾರಣಕ್ಕೆ ಪ್ರಭುತ್ವದ ವಿರುದ್ಧ ನಕ್ಸಲರು ಸಿಡಿದೆದ್ದಿದ್ರು. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಕೇವಲ 10 ಕೋಟಿ ರು ಘೋಷಿಸಿರೋದು ನಕ್ಸಲ್ ಬಾಧಿತ ಊರುಗಳ ಜನರಿಗೆ ಬೇಸರ ತರಿಸಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕೆಂಪು ಉಗ್ರರ ಹೆಜ್ಜೆಯಂತೂ ಖತಮ್ ಆಗಿದೆ. ಸ್ವತಃ ಸರ್ಕಾರವೇ ನಕ್ಸಲರ ಹುಟ್ಟಡಗಿಸೋದಕ್ಕೆ ಕಟ್ಟಿದ್ದ ನಕ್ಸಲ್ ನಿಗ್ರಹ ಪಡೆಯು ವಿಸರ್ಜನೆಯಾಗಿದೆ. ನಕ್ಸಲ್ ಮುಕ್ತವಾದರೂ ಸಮಸ್ಯೆಯಂತೂ ಇನ್ನೂ ಹಾಗೆಯೇ ಇದೆ. ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಅನುದಾನ ಘೋಷಣೆಯಾಗಿದ್ದು ಆಕ್ರೋಶ ಭುಗಿಲೆದ್ದಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಇತಿಹಾಸ ಕೊನೆಯಾಗಿದೆ. ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಬೇರೂರಿದ್ದ ನಕ್ಸಲರನ್ನ ಹೆಡೆಮುರಿ ಕಟ್ಟಿದ್ದಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಕೊಟ್ಟ ಅನುದಾನ ಎತ್ತ ಸಾಲುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಅನೌನ್ಸ್ ಮಾಡೋದರ ಜೊತೆಗೆ ದಶಕಗಳ ಕಾಲ ಕಾಡಿನಲ್ಲಿ ಬೀಡು ಬಿಟ್ಟಿದ್ದ ನಕ್ಸಲ್ ನಿಗ್ರಹ ದಳವನ್ನು ಸರ್ಕಾರ ಹಿಂಪಡೆದಿದೆ. ಇದನ್ನ ಸ್ವಾಗತ ಮಾಡ್ತಿರೋ ನಕ್ಸಲ್ ಪೀಡಿತ ಪ್ರದೇಶದ ಜನರು ಹಾಗೂ ಮಾಜಿ ನಕ್ಸಲರು ಅನುದಾನ ಕಡಿಮೆ ಕೊಟ್ಟಿದ್ದಕ್ಕೆ ಅಪಸ್ವರ ಎತ್ತಿದ್ದಾರೆ. ಮೊದಲನೇದಾಗಿ ಏನು ಎನ್ಎಫ್ನ ಮಲೆನಾಡಿನಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಅದನ್ನ ಹಿಂಪಡ್ಕೊಂಡಿದೆಯಾ ಆ ಪಡೆನ, ಇದು ಸ್ವಾಗತಾರ್ಹ. ಹಾಗೆ ಸಿದ್ದರಾಮಯ್ಯ ಸರ್ಕಾರನ ನಾವು ಹೃದಯಪೂರ್ವಕವಾಗಿ ಈ ಕ್ರಮವನ್ನು ಸ್ವಾಗತಿಸ್ತೀವಿ. ಸಿದ್ದರಾಮಯ್ಯ ಅವರ ಕ್ರಮವನ್ನು ಕೂಡ ಸ್ವಾಗತಿಸ್ತೀವಿ. ಹಾಗೇನೆ ಏನು ಈ ನಕ್ಸಲ್ ಸಮಸ್ಯೆನ ಮೊನ್ನೆ 6 ಜನ ನಕ್ಸಲರ ತಂಡ ಮುಖ್ಯವಾಹಿನಿಗೆ ಬರೋದ್ರ ಮುಖಾಂತರ ಅಂತ್ಯಗೊಂಡಿತ್ತು. ಆನಂತರ ಸರ್ಕಾರದ ಎಲ್ಲಾ ಕ್ರಮಗಳು, ಎಲ್ಲಾ ಅಧಿಕಾರಿಗಳ
ಬದ್ಧತೆ ಇನ್ನ ನಾವು ಗೌರವಿಸಲೇಬೇಕಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ 108 ಮೂಲಭೂತ ಸಮಸ್ಯೆಗಳಿವೆ. ಆದರೆ ರಾಜ್ಯ ಸರ್ಕಾರ ಈ ಪ್ರದೇಶಗಳ ಅಭಿವೃದ್ಧಿಗೆ ಕೇವಲ 10 ಕೋಟಿ ರು ಅನುದಾನ ಘೋಷಿಸಿದೆ. ಈ ಹಣದಲ್ಲಿ ಏನು ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಮಾಜಿ ನಕ್ಸಲರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈ ಅಧಿವೇಶನ ಮುಗಿಯೋದ್ರೊಳಗೆ ವಿಶೇಷ ಅಭಿವೃದ್ಧಿ ಕಾಯ್ದೆ ರೂಪಿಸಿ ಎಂದು ಒತ್ತಾಯಿಸಿದ್ದಾರೆ. ಅಲ್ಲಿನ ಜನರಿಗೆ ಹಕ್ಕುಪತ್ರ ನೀಡಿ ಎಂದು ಆಗ್ರಹಿಸಿದ್ದಾರೆ. ಆದಿವಾಸಿಗಳ ಸಮಸ್ಯೆಗಳು ಇರ್ಬೋದು, ಮೂಲಭೂತ ಸಮಸ್ಯೆಗಳಿರ್ಬೋದು, ರಸ್ತೆ ಇರ್ಬೋದು, ಕರೆಂಟ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲದೂ ಕೂಡ ಬಗೆಹರಿಸಬೇಕಾಗುತ್ತೆ ತಕ್ಷಣದಲ್ಲೇ. ಹಾಗೇನೆ ಈಗ ಏನು ಅರಣ್ಯ ಕಾಯ್ದೆಗಳಿಂದ ಬಾಧಿತ ಆಗ್ತಿದೆಯೋ ಮಲೆನಾಡು, ಈ ತಕ್ಷಣ ರಾಜ್ಯ ಸರ್ಕಾರ ಇದೇ ಅಧಿವೇಶನದಲ್ಲಿ ಇಲ್ಲಿನ ಎಲ್ಲಾ ಬದುಕುವಂತ ಜನರಿಗೆ ಹಕ್ಕುಪತ್ರ ಕೊಡುವ ಹಾಗೆ ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳೋದು ಈ ಅಧಿವೇಶನದಲ್ಲೇ ಮಾಡಿದ್ರೆ ಈ ಮಲೆನಾಡಿನ ಭಾಗದ ಜನರಿಗೆ ಅಥವಾ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಸರ್ಕಾರ ಕೊಟ್ಟಂಗಾಗುತ್ತೆ. ಒಟ್ಟಾರೆ ಮಲೆನಾಡಲ್ಲಿ ಕೆಂಪು ಉಗ್ರರ ಹೆಜ್ಜೆಯಂತೂ ಅಳಿಸಿ ಹೋಗಿದೆ. ಆದರೆ ಸಮಸ್ಯೆಗಳ ಕಾರಣಕ್ಕೆ ಪ್ರಭುತ್ವದ ವಿರುದ್ಧ ನಕ್ಸಲರು ಸಿಡಿದೆದ್ದಿದ್ರು. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಕೇವಲ 10 ಕೋಟಿ ರು ಘೋಷಿಸಿರೋದು ನಕ್ಸಲ್ ಬಾಧಿತ ಊರುಗಳ ಜನರಿಗೆ ಬೇಸರ ತರಿಸಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕೆಂಪು ಉಗ್ರರ ಹೆಜ್ಜೆಯಂತೂ ಖತಮ್ ಆಗಿದೆ. ಸ್ವತಃ ಸರ್ಕಾರವೇ ನಕ್ಸಲರ ಹುಟ್ಟಡಗಿಸೋದಕ್ಕೆ ಕಟ್ಟಿದ್ದ ನಕ್ಸಲ್ ನಿಗ್ರಹ ಪಡೆಯು ವಿಸರ್ಜನೆಯಾಗಿದೆ. ನಕ್ಸಲ್ ಮುಕ್ತವಾದರೂ ಸಮಸ್ಯೆಯಂತೂ ಇನ್ನೂ ಹಾಗೆಯೇ ಇದೆ. ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಅನುದಾನ ಘೋಷಣೆಯಾಗಿದ್ದು ಆಕ್ರೋಶ ಭುಗಿಲೆದ್ದಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೆಂಪು ಉಗ್ರರ ಇತಿಹಾಸ ಕೊನೆಯಾಗಿದೆ. ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಬೇರೂರಿದ್ದ ನಕ್ಸಲರನ್ನ ಹೆಡೆಮುರಿ ಕಟ್ಟಿದ್ದಾಗಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಕೊಟ್ಟ ಅನುದಾನ ಎತ್ತ ಸಾಲುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ನಕ್ಸಲ್ ಮುಕ್ತ ರಾಜ್ಯ ಅಂತ ಅನೌನ್ಸ್ ಮಾಡೋದರ ಜೊತೆಗೆ ದಶಕಗಳ ಕಾಲ ಕಾಡಿನಲ್ಲಿ ಬೀಡು ಬಿಟ್ಟಿದ್ದ ನಕ್ಸಲ್ ನಿಗ್ರಹ ದಳವನ್ನು ಸರ್ಕಾರ ಹಿಂಪಡೆದಿದೆ. ಇದನ್ನ ಸ್ವಾಗತ ಮಾಡ್ತಿರೋ ನಕ್ಸಲ್ ಪೀಡಿತ ಪ್ರದೇಶದ ಜನರು ಹಾಗೂ ಮಾಜಿ ನಕ್ಸಲರು ಅನುದಾನ ಕಡಿಮೆ ಕೊಟ್ಟಿದ್ದಕ್ಕೆ ಅಪಸ್ವರ ಎತ್ತಿದ್ದಾರೆ. ಮೊದಲನೇದಾಗಿ ಏನು ಎನ್ಎಫ್ನ ಮಲೆನಾಡಿನಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಅದನ್ನ ಹಿಂಪಡ್ಕೊಂಡಿದೆಯಾ ಆ ಪಡೆನ, ಇದು ಸ್ವಾಗತಾರ್ಹ. ಹಾಗೆ ಸಿದ್ದರಾಮಯ್ಯ ಸರ್ಕಾರನ ನಾವು ಹೃದಯಪೂರ್ವಕವಾಗಿ ಈ ಕ್ರಮವನ್ನು ಸ್ವಾಗತಿಸ್ತೀವಿ. ಸಿದ್ದರಾಮಯ್ಯ ಅವರ ಕ್ರಮವನ್ನು ಕೂಡ ಸ್ವಾಗತಿಸ್ತೀವಿ. ಹಾಗೇನೆ ಏನು ಈ ನಕ್ಸಲ್ ಸಮಸ್ಯೆನ ಮೊನ್ನೆ 6 ಜನ ನಕ್ಸಲರ ತಂಡ ಮುಖ್ಯವಾಹಿನಿಗೆ ಬರೋದ್ರ ಮುಖಾಂತರ ಅಂತ್ಯಗೊಂಡಿತ್ತು. ಆನಂತರ ಸರ್ಕಾರದ ಎಲ್ಲಾ ಕ್ರಮಗಳು, ಎಲ್ಲಾ ಅಧಿಕಾರಿಗಳ ಬದ್ಧತೆ ಇನ್ನ ನಾವು ಗೌರವಿಸಲೇಬೇಕಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ 108 ಮೂಲಭೂತ ಸಮಸ್ಯೆಗಳಿವೆ. ಆದರೆ ರಾಜ್ಯ ಸರ್ಕಾರ ಈ ಪ್ರದೇಶಗಳ ಅಭಿವೃದ್ಧಿಗೆ ಕೇವಲ 10 ಕೋಟಿ ರು ಅನುದಾನ ಘೋಷಿಸಿದೆ. ಈ ಹಣದಲ್ಲಿ ಏನು ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಮಾಜಿ ನಕ್ಸಲರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈ ಅಧಿವೇಶನ ಮುಗಿಯೋದ್ರೊಳಗೆ ವಿಶೇಷ